ಇನ್ನು ಅಧಿವೇಶನದ ಕುರಿತು ಬಿಜೆಪಿ ನಾಯಕರು ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ನೋಡೋಣ. ಇಂದಿನಿಂದ ಪ್ರಾರಂಭ ಆಗ್ತಾ ಇರುವಂತಹ ಚಳಿಗಾಲದ ಅಧಿವೇಶನ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಬೇಕಾಗಿದೆ. ಪ್ರಮುಖವಾಗಿ ಈ ನಾಡಿನ ರೈತರು ಸಂಕಷ್ಟದಲ್ಲಿದ್ದಾರೆ. ಕಬ್ಬು ಬೆಳೆಗಾರರು, ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು, ಭತ್ತ, ತೊಗರಿ, ಈ ರಾಜ್ಯ ಸರ್ಕಾರದ ಒಂದು ನಿರ್ಲಕ್ಷ್ಯದ ಕಾರಣದಿಂದಾಗಿ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಮತ್ತೊಂದು ಕಡೆ ಏನು ಚುನಾವಣೆ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ನಾವು ನಿರುದ್ಯೋಗವನ್ನು ನಿರ್ಮೂಲನೆ ಮಾಡ್ತೇವೆ, ಲಕ್ಷಾಂತರ ಯುವಕರಿಗೆ ಒಂದು ಉದ್ಯೋಗವನ್ನು ಕೊಡುವಂಥ ಕೆಲಸ ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ರು. ಅದು ಕೂಡ ಆ ಭರವಸೆ ಕೂಡ ಇವತ್ತು ಈಡೇರಿಲ್ಲ. ನೇಕಾರರ ಸಮಸ್ಯೆಗಳಿರ್ಬೋದು, ರಾಜ್ಯದ ಅಭಿವೃದ್ಧಿಯ ವಿಚಾರ, ಎಲ್ಲ ವಿಚಾರಗಳನ್ನು ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾಗಿದೆ. ಜೊತೆಗೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳು ಸಮನ್ವಯ ಸಭೆಯೂ ಕೂಡ ಬೆಂಗಳೂರಿನಲ್ಲಿ ಅಶೋಕ್ ಅವರ ನೇತೃತ್ವದಲ್ಲಿ ಮತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಆಗಿದೆ. ಎರಡೂ ಪಕ್ಷಗಳು ಜಂಟಿಯಾಗಿ ವಿಧಾನಸಭೆ ಒಳಗೆ ಹೋರಾಟವನ್ನು ಮಾಡಬೇಕು ಅಂತ ನಾವು ಕೈಗೆತ್ತಿಕೊಂಡಿದ್ದೇವೆ. ಖಂಡಿತ ಒಂದು ಒಳ್ಳೆಯ ಪ್ರಯತ್ನ ಮತ್ತು ಒಗ್ಗಟ್ಟಾಗಿ ಜನರ ಸಮಸ್ಯೆಯನ್ನು ಸರ್ಕಾರವನ್ನು ಇಕ್ಕಟ್ಟಿಸಿಗಿಸುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ. ಅನುದಾನ ಕೊಡಲಿಕ್ಕೆ ಇವರ ಹತ್ರ ಹಣನೇ ಇಲ್ಲ, ಖಜಾನೆ ಖಾಲಿ ಮಾಡಿದ್ದಾರೆ. ಆ ಖಜಾನೆ ಖಾಲಿ ಆಗ್ತದಲ್ಲ, ಅದು ಎಲ್ಲಿ ಹೋಯ್ತು, ಅದು ಎಲ್ಲಿ ಹೋಗ್ತಾ ಇದೆ, ಇದು ಪ್ರಶ್ನೆ ಇದೆ. ಆದ್ದರಿಂದಾಗಿ ನೋಡೋಣ ಇವತ್ತು ಏನು ಹೇಳ್ತಾರಂತ. ಆಮೇಲೆ ಕಾಂಗ್ರೆಸ್ನವ್ರಿಗೆ ಮಾತ್ರ ಅನುದಾನ, ಜನತಾದಳ ಅಥವಾ ಬಿಜೆಪಿಯವರಿಗೆ ಅನುದಾನ ಇಲ್ಲ, ಅಥವಾ ಬೇಕಾದವ್ರಿಗೆ ಮಾತ್ರ. ಇದೇನು ರಾಜಮನೆತನದ ನಡೆನ ಇದು? ರಾಜರು ಕೊಡ್ತಿದ್ರಲ್ಲ, ಯಾರು ಶಬಾಷ್ ಅಂತ ಕೊಡ್ತಿದ್ರಲ್ಲ, ಅದಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಇದರಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ಇರಬೇಕು. ಅದನ್ನು ಮಾಡಿ ಇದು ಬಿಜೆಪಿ ನಾಯಕರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದಂತಹ ರೀತಿ. ಸರ್ಕಾರದ ಖಜಾನೆ ಖಾಲಿಯಾಗಿದೆ, ಅದರ ಜೊತೆಗೆ ಅನುದಾನ ವಿಚಾರದಲ್ಲೂ ಕೂಡ ಸಾಕಷ್ಟು ತಾರತಮ್ಯ ನಡೀತಾ ಇದೆ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಆರೋಪಿಸಿದ್ರು. ಇನ್ನು ನಮ್ಮ ಪ್ರತಿನಿಧಿ ರವಿ ಮೂಕಿ ಎಂಎಲ್ಸಿ ಸಿಟಿ ರವಿ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಮೊದಲನೇದಾಗಿ ಚಳಿಗಾಲ ಅಧಿವೇಶನ, ಅದರಲ್ಲೂ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅನ್ನೋ ವಿಚಾರದಲ್ಲಿ ನಡೀತಾ ಇರುವಂಥದ್ದು. ಏನೆಲ್ಲ ಚರ್ಚೆ ಮಾಡೋಕ್ಕೆ ತಾವು ಮುಂದಾಗಿದ್ದೀರಿ ಏನಂತ? ನಾವು ಯೋಚನೆ ಮಾಡಿದ್ದೇವೆ, ಪ್ರಮುಖರು ಸಮಾಲೋಚನೆ ಮಾಡಬೇಕಾದ್ರೆ ಜನರ ಬದುಕಿನ ಸಮಸ್ಯೆಗಳನ್ನು ಕುರಿತಾಗಿ ಚರ್ಚಿಸಬೇಕು. ವಿಶೇಷವಾಗಿ ಉತ್ತರ ಕರ್ನಾಟಕದ ಜನರ ಬದುಕಿನ ಕುರಿತಾಗಿ ವಿಶೇಷ ಗಮನ ಕೊಡಬೇಕು. ಬೆಳಗಾವಿ ಅಧಿವೇಶನ ಒಂದು ವಿಶಿಷ್ಟವಾಗಿರೋ ಅಧಿವೇಶನ ಆಗಿರೋ ಹಿನ್ನೆಲೆಯಲ್ಲಿ ನಾವು ಜನರಲೈಸ್ ಮಾಡಿದೆ, ಸಾರ್ವತ್ರಿಕವಾಗಿ ಯೋಚನೆ ಮಾಡ್ದಲೇ ವಿಶೇಷ ಒತ್ತನ್ನು ಉತ್ತರ ಕರ್ನಾಟಕದ ಸಮಸ್ಯೆಗಳ ಕಡೆ ಕೊಡಬೇಕು. ಇಡೀ ರಾಜ್ಯದ ಕುರಿತಾಗಿ ರೈತರ ಸಮಸ್ಯೆಗಳ ಕಡೆಗೆ ಗಮನ ಕೊಡಬೇಕು. ಹಾಗೆಯೇ ಜನಸಾಮಾನ್ಯರು ಅನುಭವಿಸ್ತಾ ಇರತಕ್ಕಂಥ ಕಷ್ಟಗಳ ಕುರಿತಾಗಿ ಆಲೋಚಿಸಬೇಕು, ಚರ್ಚೆ ನಡೆಸಬೇಕು ಅಂತ ಚಿಂತನೆ ನಡೆಸಿದ್ದೇವೆ. ಅಲ್ಲ, ಎಸ್ಪೆಷಲಿ ಪ್ರತಿ ಸಾರಿ ಕೂಡ ಈ ಒಂದು ಅಧಿವೇಶನ ಬಂದಾಗ ಇದೇ ಚರ್ಚೆ ಆಗುತ್ತೆ. ಆದರೆ ಕೇವಲ ನಾಮಕವಾಸ್ತೆ ಆಗುತ್ತೆ ಹೊರತು ಯಾವುದೇ ಕೆಲಸಗಳು ಕೂಡ ಕಾರ್ಯರೂಪಕ್ಕೆ ಬರೋದಿಲ್ಲ ಅನ್ನೋ ಒಂದು ಗುರುತರ ಆರೋಪ ಕೇಳಿ ಬರ್ತದೆ ಸರ್. ಕಾರ್ಯರೂಪಕ್ಕೆ ಬರದೇ ಇರೋದಕ್ಕೆ ಇಚ್ಛಾಶಕ್ತಿಯ ಕೊರತೆ. ಕಾರ್ಯರೂಪಕ್ಕೆ ತರದೆ ಕೇವಲ ಒಣ ಚರ್ಚೆಯನ್ನಷ್ಟೇ ಮಾಡಿದ್ರೆ ಅದು ಅರ್ಥಹೀನ ಆಗುತ್ತೆ. ಮತ್ತು ಹಾಗೇನಾರಾದರೆ ಜನ ನಮ್ಮನ್ನು ಭವಿಷ್ಯದಲ್ಲಿ ಈ ಮೊಹಮ್ಮದ್ ಬಿನ್ ತೊಗಲಕ್ ನೀತಿಗೆ ಹೋಲಿಸ್ಬಿಡ್ಬೋದು. ಯಾಕೆ ಮೊಹಮ್ಮದ್ ಬಿನ್ ತೊಗಲಕ್ಕು ದೆಹಲಿಯಿಂದ ದೇವಗಿರಿಗೆ ತನ್ನ ರಾಜಧಾನಿಯನ್ನು ವರ್ಗಾಯಿಸಿ ಅವನು ಜನರಿಗೆ ಕಷ್ಟ ಕೊಟ್ಟಿದ್ದು ಬಿಟ್ಟರೆ ಬೇರೆ ಏನೂ ಮಾಡಲಿಲ್ಲ. ನಮಗೂ ನಾಳೆ ಬೆಳಿಗ್ಗೆ 300 ಜನ ಶಾಸಕರಿಗೆ 30,000 ಜನ ತೊಂದರೆಗೊಳಗಾದರು ಅಂತ ನಾಳೆ ಇನ್ನೊಬ್ಬರು ಲೇವಡಿ ಮಾಡಬಾರ್ದು ಅಂತಿದ್ದರೆ ಇಲ್ಲಿ ಚರ್ಚೆಯೂ ಅರ್ಥಪೂರ್ಣವಾಗಿ ನಡಿಬೇಕು, ವಸ್ತುನಿಷ್ಠವಾಗಿ ಚರ್ಚಿಸಬೇಕು. ಭ್ರಷ್ಟಾಚಾರದ ಮಿತಿಮೀರಿದ ಭ್ರಷ್ಟಾಚಾರ ಅದು ನಾಳೆ ವ್ಯವಸ್ಥೆ ಮೇಲೆ ನಂಬಿಕೆ ಕಳ್ಕೊಳ್ಳೋಕೆ ಕಾರಣ ಆಗಬಾರ್ದು. ವ್ಯವಸ್ಥೆ ಮೇಲೆ ನಂಬಿಕೆ ಕಳ್ಕೊಂಡ್ರೆ, ಸುಂದರವಾಗಿರುವಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ರೆ ಜನ ಯಾರ ಮೇಲೆ ನಂಬಿಕೆ ಇಡಬೇಕು? ಈ ಜಾಗದಲ್ಲಿ ಸರ್ವಾಧಿಕಾರಿ ಬಂದು ಕೂತ್ಬಿಡ್ತಾರೆ. ಹಾಗಾಗಬಾರ್ದು ಅಂತಿದ್ರೆ ನಾವೆಲ್ಲ ವಸ್ತುನಿಷ್ಠವಾಗಿ ಚರ್ಚೆ ನಡೆಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋ ಕೆಲಸ ಆಗಬೇಕು. ಈಗ ದ್ವೇಷ ಭಾಷಣದ ಬಗ್ಗೆ ಅದ್ರ ಜೊತೆ ಏನು ಗೋ ಸಾಗಾಣಿಕೆ ವಿಚಾರಕ್ಕೆ ಸಂಬಂಧಪಟ್ಟು ಕೂಡ ಕೆಲವೊಂದಿಷ್ಟು ನಿಯಮಾವಳಿಗಳನ್ನ ಬಿಲ್ ಮಂಡನೆ ಮಾಡಕ್ಕೆ ಕೊಟ್ಟಿದ್ದಾರೆ. ಅದರ ಮೂಲಕ ಅದಕ್ಕೆ ಮತ್ತಷ್ಟು ಹೆಚ್ಚಿನ ಇಂಬು ಕೊಡೋಕ್ಕೆ ಕೆಲಸ ಆಗ್ತಾ ಇದೆ ಅನ್ನೋ ಆರೋಪ ಕೂಡ ತಮ್ಮಿಂದ ಕೇಳಬೇಕು. ಅವ್ರಿಗೆ ಕೇಳ್ತೇವೆ, ಈ ದ್ವೇಷ ಭಾಷಣ ಅನ್ನುವಂಥದ್ರ ನಿರ್ಣಯವನ್ನು
ಪಾರದರ್ಶಕವಾಗಿ ತಗೋತಿರೋ ಪೂರ್ವಾಗ್ರಹ ಪೀಡಿತವಾಗಿ ತಗೋತಿರೋ ಅಂತ ನಿರ್ಣಯ ತಗೊಳ್ಳೋರು ಯಾರು? ಯಾವುದೊಂದು ದ್ವೇಷ ಭಾಷಣ ಅಂತ ಹೇಳ್ತೀರಿ, ಸತ್ಯವನ್ನು ಕೂಡ ನೀವು ದ್ವೇಷ ಅಂತ ಪರಿಗಣಿಸ್ತೀರಾ. ಈ ಎಲ್ಲ ಸಂಗತಿಯನ್ನು ಆ ಬಿಲ್ ಬಂದಾಗ ನಾವು ಚರ್ಚೆ ನಡೆಸ್ತೀವಿ. ಇದಿಷ್ಟು ಏನು ಸಿ ಟಿ ರವರ ಮಾತಾಗಿರುವಂಥದ್ದು. ಕ್ಯಾಮರಾಮನ್ ಬಾಬು ಜೊತೆ ರವಿಮುಖಿ, TV9 ಬೆಳಗಾವಿ.